ಬದುಕಿದವ್ರಿಗೆ ಬಿ ನ್ಯಾಯ ಅದ, ಸತ್ತಿನವ್ರಿಗೆ ಬಿ ನ್ಯಾಯ ಅದ. ನಾವು ಸತ್ತಿದೇವ ಅಂದ್ರೆ ದೇವ್ರು ಬೀಳತ್ತಿಲ್ಲ. ಸತ್ತಿನ ಸಮಾಧಿ ತೇರಿಲ್ಪಟ್ಟ ದೇವ್ರು ನಮ್ಮನ್ನ ಎಬ್ಬಿಸ್ಕೊಂಡ್ ಪರಲೋಕಕ್ಕೆ ಹೋಗುವಂತವನ್ನ ನ್ಯಾಯ ತೀರ್ಪು ಇಲ್ಲಾಗಿಲ್ಲ. ನ್ಯಾಯ ತೀರ್ಪು ಪರಲೋಕದಲ್ಲಾಗದ. ಆತನು ಶೀಘ್ರವಾಗಿ ಬರುವವನನ್ನ ಪಾಪದಿಂದ ಎಚ್ಚರಿಕೆ, ಕುಡುಕತನದಿಂದ ಎಚ್ಚರಿಕೆ, ವ್ಯಭಿಚಾರತನದಿಂದ ಎಚ್ಚರಿಕೆ, ಸುಳ್ಳುತನದಿಂದ ಎಚ್ಚರಿಕೆ. ಇವರು ಯಾರು ದೇವರ ರಾಜ್ಯಕ್ಕೆ ಸೇರುವಂತವರಲ್ಲ. ನಮ್ಮ ಕರ್ತಾದಿ ಕರ್ತನು ಪರಿಶುದ್ಧನಾಗಿದ್ದಾನೆ. ನಾವು ಪರಿಶುದ್ಧತೆಯಲ್ಲಿ ದೇವರ ಹಾದಿಯಲ್ಲಿ ನಡೆಯುವಾಗ ದೇವರು ನಮಗೋಸ್ಕರ ಆ ಒಂದು ಪರಲೋಕದಲ್ಲಿ ಬಂಗಾರದ ಮನೆಗಳನ್ನ ನಿಮಗೋಸ್ಕರ ನಮಗೋಸ್ಕರ ದೇವರು ಕಟ್ಟುತ್ತಾ ಇದ್ದಾನೆ. ಆ ಮನೆಗೆ ಸೇರುವಂತವರು ಜೋರಾಗಿ ಕೈಗಳನ್ನ ತಟ್ಟುತ್ತಾ ನಾನು ಹೋಗ್ತೇನೆ ಎಂಬುವಂತದಾಗ ಹೇಳುವಾಗ ದೇವರು ನಿಮಗೋಸ್ಕರ ಆ ಮನೆಯ ಬಾಗಿಲನ್ನ ದೇವರು ತೆರೆಯುವಂತ ದೇವರಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ದೇವರ ಮನೆಗೆ ಹೋಗ್ತೀರಿ? ಪರಲೋಕದ ಮನೆಗೆ ಹೋಗ್ಲಿಕ್ಕೆ ಎಷ್ಟು ಜನ ಸಿದ್ಧರಾಗಿದ್ರಿ? ಹಾಲೆಲೂಯಾ. ಹಾಗೆ ಕೈಗಳನ್ನೆತ್ತರಿ. ನಾನು ನಿಮ್ಗೊಂದು ಮಾತು ಹೇಳ್ತೇನೆ. ಎಲ್ರಿಗೂ ಪರಲೋಕ ಬೇಕಲ್ಲ? ಇವತ್ತಿನಿಂದಾನೇ ಹೇಳ್ರಿ ನಾನು ಸುಳ್ಳು ಹೇಳೋದಿಲ್ಲ. ಇವತ್ತಿನಿಂದಾನೇ ಹೇಳ್ರಿ ನಾನು ಕೆಟ್ಟದನ್ನ ಮಾಡೋದಿಲ್ಲ. ಇನ್ನೊಬ್ಬರ ಬಗ್ಗೆ ನಿಂದನೆಗಳನ್ನ ಮಾತಾಡೋದಿಲ್ಲ. ಇವತ್ತಿನಿಂದ ನಾನು ಬದಲಾಗ್ತೇನೆ. ಹಾಲೆಲೂಯಾ. ಎಲ್ಲಿ ತನಕ ಬದಲಾವಣೆ ಇಲ್ಲ? ಕೈಗಳನ್ನ ಕೆಳಗಿಳಿಸ್ರಮ್ಮ. ಎಲ್ಲಿ ತನಕ ಬದಲಾವಣೆ ಇಲ್ಲ ಅಲ್ಲಿ ತನಕ ಆಶೀರ್ವಾದ ಇಲ್ಲ. ಪಾಪದಿಂದ ಮನುಷ್ಯನ ದಿನಮಾನಗಳು ಏನಾಗ್ತಾವ? ಕಡಿಮೆ ಆಗ್ತಾ ಬರ್ಲತ್ತವ. ಹಿಂದಕ್ಕ ಬೈಬಲ್ನೊಳಗ ಆದಾಮ 930 ವರ್ಷ ಬದುಕಿದಾನ. ಎಷ್ಟ್ರಿ? ಆದಾಮ 930 ವರ್ಷ ಬದುಕಿದಾನ. ಈಗಿನ ಜನರು 100 ವರ್ಷ ಬದುಕಲತ್ತಿಲ್ಲ. 930 ವರ್ಷ ಆದಾಮನ ಬದುಕಿರುವಂತದ್ದು. ಈಗಿನ ಜನರು 100 ವರ್ಷನ ಬದುಕಲತ್ತಿಲ್ಲ. ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳ್ತದೆ. ಏನಂತ? 70 ವರ್ಷ ಬಲ ಹೆಚ್ಚಿದ್ರ 80 ವರ್ಷ. ಅದ್ರ ಮ್ಯಾಲ ದಾಟಿನೋರು ದೇವ್ರ ಆಶೀರ್ವಾದ. ಆದ್ರೆ 70 ವರ್ಷನೂ ಯಾರಿಗೆ ದಾಟ್ಲತ್ತಿಲ್ಲ. ಕಾರಣ ಪಾಪ. ಅವನ ಪಾಪ ದೇವರಿಂದ ಬರುವಂತ ಆಶೀರ್ವಾದವನ್ನ ಮುಚ್ಚುತ್ತಾ ಇದೆ. ಅವನ ದ್ರೋಹ ದೇವರಿಂದ ಬರುವಂತ ಆಶೀರ್ವಾದವನ್ನ ತಡಿತಾ ಇದೆ. ನಾವು ಆಲೋಚನೆ ಮಾಡ್ಬೇಕು. ಈ ಲೋಕದೊಳಗಡೆ ನಾವು ನೋಡುವಾಗ ನಿಮ್ಮವ್ರು ನಿಮ್ಮಿಂದ ದೂರ ಆಗೋಗ್ತಾರ. ಒಂದು ದಿವಸ ಒಂದು ಸಮಯ ಬರ್ತದ. ಒಂದು ಸಮಯದೊಳಗಡೆ ನೀವು ಒಬ್ಬರೇ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಏನಂತ? ದೇವ್ರೇ ನಾನು ಮಾಡಿರುವಂತದನ್ನ ಕ್ಷಮಿಸಿ. ಈಗ ಸಮಯ ಕೊಡು, ಈಗ ಸಮಯ ಕೊಡು. ಅದರಲ್ಲಿ ಅಲ್ಲಿ ತನ ನಮ್ಮ ಸಮಯ ಏನಾಗಿಂದಿರ್ತದ? ಮುಗ್ದು ಹೋಗಲ್ಪಟ್ಟಿಂದಿರ್ತದ.